ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದ್ರೆ JCB ಕಂಪನಿ JS81 ಈ ಹಿಟಾಚಿದು ಆರಮ್ ಸಿಲಿಂಡರ್ ಅಲ್ಲಿ ಹೈಡ್ರೋಲಿಕ್ ಆಯಿಲ್ ಲೀಕ್ ಆಗ್ತೈತೆ ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದಿದ್ದೀನಿ. ನಮ್ಮ ಹರಿ ಅಂತ. ಹರಿ ಆರಾಮ? ಊಟ ಟೈಮ್ ಆಯಿತು. ಆರಮ್ ಸಿಲಿಂಡರ್ ಅಲ್ಲಿ ಲೀಕ್ ಆಗ್ತೈತಲ್ಲ, ಆರಮ್ ಸಿಲಿಂಡರ್ ಗಾಡಿ ನೋಡ್ಬೋದು. ಗಾಡಿ ಆ ಕಡೆ ಬಿಸಿಲಲ್ಲಿತ್ತು. ಇವಾಗ ಇಲ್ಲಿ ನೆರಳಿಗೆ ತಗೊಂಬರಕ್ಕೆ ಕೇಳಿದ್ದೀನಿ. ಗಾಡಿ ನೋಡೋಣ. ಸೀಲು ಭಾಳ ಇದೆ. ಸಿಲಿಂಡರ್ ಅಲ್ಲಿ ಲೀಕ್ ಆಗ್ತೈತಾ ಇಲ್ಲ ಟಚ್ ಆಯ್ತಾ, ಪಿಸ್ಟನ್ನಿಗೆ ಕರೆಂಟ್ ಟಚ್ ಆಗಿ ಲೀಕ್ ಆಯ್ತಾ ಅಂತ ಅಂದ್ರು. ಗಾಡಿ ಬಂದ್ಮೇಲೆ ಗಾಡಿ ನಿಲ್ಲಿಸಿ ಚೆಕ್ ಮಾಡಿ. हाँ, फोल्ड करिए, स्टिक अंदर फोल्ड करिए. गट्टिगाने పోతుంది ఆయిల్. డౌన్ करिए. ಟಚ್ ಹೋಗೋ ಚೋಟನೆ ಇಲ್ಲಿ ಟಚ್ ಆಗಿದೆ. ಇಲ್ಲಿ ಕರೆಂಟ್ ಟಚ್ ಆಗಿರ್ಬೇಕು. ಏನಂದ್ರೆ ಕರೆಂಟ್ ಟಚ್ ಆಗಿರ್ಬೇಕು. ಇಲ್ಲಿ ಎಮ್ರಿ ಪೇಪರ್ ಇಲ್ಲ ಫೈಲಿಂದ ಉಚ್ಚಿ ನೋಡೋಣ. ಹೋದ್ರೆ ಓಕೆ, ವೆಲ್ ಗುಡ್. ಇಲ್ಲ ಅಂದ್ರೆ ವರ್ಷ ಸರಿ, ಓಪನ್ ಮಾಡಿ ಸೀಲ್ ಹಾಕೋಣ. क्या भाई करंट टच किया ना उसको? करंट बोल दिया सर. कब का टच हुआ? हाँ हाँ, उसी टाइम पे. अंदर नहीं लेना है, क्या करना है, कुछ फाइल आता है ना, फाइल वो लेके लगड़े तो सील नहीं जाता. ये अंदर लिया ना, सील चला गया. लगड़ दिया तो कुछ नहीं होता था. ठीक है, बंद करिएगा. आइल तो बराबर ही होते हैं. लाइट 5 ಲೀಟರ್ ಚಾರ್ಜ್ ಎಲ್ಲ ಲೀಕ್ ಅಂದ್ರೆ 11 ಲೀಟರ್. ಇದು ಆರಮ್ ಸಿಲಿಂಡರ್ ಪಿನ್ ಓಪನ್ ಆಗಿದೆ. ಸ್ಟಾರ್ಟ್ ಮಾಡಿ ಪಿಸ್ಟನ್ ಒಳಗೆ ತಗೋಬೇಕು. ಬೂಮ್ ಡೌನ್ ಮಾಡಿದ್ರೆ ಇನ್ನೂ ಭಾಳ ಡೌನ್ ಆಗುತ್ತೆ. ಬಿಚ್ಕೊಳ್ಳೋಕೆ ಈಸಿ. हाँ, पूरा दबाइए. टच होना है उसको. बंद करिए. ಡ್ಯಾಮೇಜ್ ಆದ್ಮೇಲೆ ಮೊದಲು ಸ್ವಲ್ಪ ಲೀಕೇಜ್ ಇತ್ತು ಅಂತಾರೆ ಅಣ್ಣ. ಸರಿ, ಮೊದಲು ಲೀಕೇಜ್ ಐತೆ ಅಂತಾರೆ. ಟಚ್ ಆದ್ಮೇಲೆ ಭಾಳ ಲೀಕೇಜ್ ಸ್ಟಾರ್ಟ್ ಆಗೈತೆ. ಹೌದಾ? ಇವಾಗ ಮೊದಲು ಚಕ್ರ ಕ್ಲೋಸ್ ಮಾಡ್ಕೋಬೇಕು. ನಮ್ಮದು 5 ಇಂಚ್ ದೊಡ್ಡದು ಬರಲ್ಲ ಇದು. ಇದಕ್ಕೆ ಸಪ್ರೇಟ್ ಸ್ಪಾರ್ ಇದೆ. ಲೂಸ್ ಮಾಡಿಕೊಂಡು ಆಮೇಲೆ ಮೇಲೆಗಡೆ 2 ಪೈಪ್ ಬಿಚ್ಚಿ ಪಿಸ್ಟನ್ ಮುಂದಕ್ಕೆ ಹಿಂಗೆ ಮಾಡಿದ್ರೆ ಸಿಲಿಂಡ್ರಲ್ಲಿ ಇರೋ ಆಯಿಲ್ ಡ್ರೈ ಆಗುತ್ತೆ. ಓಪನ್ ಮಾಡೋಣ. ಇದಕ್ಕೆ ಈ ಥರ ಚಕ್ನಟ್ ಸಪ್ರೇಟ್ ಇದು. ಈ ಚಕ್ನಟ್ ಮುಂದಗಡೆ ಹಾಕಿ बड़े भाई मारिए. देख क्या मेरे को मारने का नहीं. उस पर बिಚ್ಚಿದರೆ ಮೇಲೆಗಡೆ ಪಿಸ್ಟನ್ ಹಿಡಿದು ಆಯಿಲ್ ಬಕೆಟಾಗಿ ಇಟ್ಕೋಬೇಕು. ಸಿಲಿಂಡ್ರಲ್ಲಿ ಆಯಿಲ್ ಬರುತ್ತೆ. ಆಯಿಲ್ ಎಲ್ಲ ಡ್ರೈ ಆಗಿದೆ. ಮುಂದ್ಗಡೆ ನಟ್ ಇದು ಓಪನ್ ಮಾಡಿದರೆ ಪಿಸ್ಟನ್ ಹೊರಗೆ ಓಪನ್ ಆಗುತ್ತೆ. ಓಪನ್ ಮಾಡೋಣ. ಇವಾಗ ನಿಮಗೆ ಒಬ್ಬರು ಇಂಪಾರ್ಟೆಂಟ್ ಪರ್ಸನ್ ಮೀಟ್ ಮಾಡಿಸ್ತೀನಿ. ನಮ್ಮ ಶ್ರೀನಿವಾಸನ ಅಂತ. ಸುಮಾರು ಇದು ಎಷ್ಟು ವರ್ಷ ಅಂದರೆ ಒಂದು 10 ವರ್ಷ ಆಯ್ತು ಅಣ್ಣ. ನೋಡಿ, 10-15 ವರ್ಷ ಆಯ್ತು.
ಭಾಳ ದಿವಸ ಹಿಂದೆ ಈಗ ಕಾಣ್ತಿರೋದು. ಹೌದು ನಾನು ಕೆಲಸ ಮಾಡ್ತಾ ಇದ್ರೆ ಶ್ರೀನಿವಾಸನ ಹೋಗೋರು ಮತ್ತೆ ನೋಡ್ಕೊಂಡು ರಿಟರ್ನ್ ಬಂದಿದ್ದಾರೆ, ನೋಡಿ ವಾಪಸ್ ಬಂದಿದ್ದಾರೆ. ತುಂಬ ಥ್ಯಾಂಕ್ಸ್ ಅಣ್ಣ. ಆರಾಮಿದ್ದಾಳೆ ಈಗೇನ ಹಿಟಾಚಿ ಹಿಟಾಚಿ ಇದಾವೆ? ಸರಿ, ಆರಾಮಿದ್ದಲ್ಲ? ಫೋನ್ ಮಾಡ್ತೀನಿ, ಕಾಲ್ ಮಾಡ್ತೀನಿ ಸರ್. ಓಕೆ ಅಣ್ಣ. ಚೀಪ್ ಪಿಸ್ಟನ್ ಹೊರಗೆ ತಗೊಂಡಿದ್ವಿ. ಇದಕ್ಕೆ ಡಬಲ್ ನಟ್ ಬರುತ್ತೆ. ಇದು ಬಂದ್ಬಿಟ್ಟು ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಉಲ್ಟಾ ಥ್ರೆಡ್. ಇದು ನಾರ್ಮಲ್ ಆಗಿ ರೈಟಿಗೆ ಹೊಡೆದ್ರೆ ಟೈಟ್ ಆಗ್ತವೆ, ಲೆಫ್ಟಿಗೆ ಹೊಡೆದ್ರೆ ಲೂಸ್ ಆಗ್ಬೇಕು. ಇದು ಆ ಥರ ಅಲ್ಲ, ಲೆಫ್ಟಿಗೆ ಹೊಡೆದ್ರೆ ಟೈಟ್ ಆಗುತ್ತೆ, ರೈಟಿಗೆ ಹೊಡೆದ್ರೆ ಲೂಸ್ ಆಗುತ್ತೆ. ಮೇಲೆಗಡೆದು ಆ ಕೆಳಗಡೆ ಲೆಫ್ಟ್ ನಾರ್ಮಲ್ ಥ್ರೆಡ್. ಇದು ಈಗ ಎರಡು ಓಪನ್ ಮಾಡಿ ಕೆಳಗಡೆ ಗ್ಲ್ಯಾಂಡ್ ತಗೊಂಡ್ಬಿಡೋದು. ಗ್ಲ್ಯಾಂಡಲ್ಲಿ ಸೀಲ್ ಇರುತ್ತೆ, ಓಪನ್ ಮಾಡೋಣ. ಇವಾಗ ಇದು ಎರಡು ಚಕ್ನಟ್ ಸೆಂಟ್ರಿಗೆ ಒಂದು ವಾಷರ್ ಲಾಕ್ ಮಾಡಿರ್ತಾರೆ. ವಾಷರು ಸ್ಟ್ರೈಟ್ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಬರಲ್ಲ. ಇಲ್ಲಿ ಕೂಡ ಇದೆ ಸರ್. ಫ್ರಂಟ್ ಚಕ್ನಟ್ ಫುಲ್ ಜಾಮ್ ಇದೆ. ಇದು ಪೈಪ್ ರಿಂಚಲ್ಲಿ ಆಗ್ತಾ ಇಲ್ಲ, ಹಂಗಾಗಿ ಒಂದು ಪೈಪ್ ಎಕ್ಸ್ಟ್ರಾ ಪೈಪ್ ಬೇಕಾಗುತ್ತೆ. ಇದಕ್ಕೆ ಪೈಪ್ ತರಕ್ಕೆ ಹೋಗಿದ್ದಾರೆ. ಪೈಪ್ ಬಂದಮೇಲೆ ಸುಮಾರು ಒಂದು 3-4 ಥ್ರೆಡ್ ಓಪನ್ ಮಾಡಿದ್ದೀನಿ. ಫುಲ್ ಟೈಟ್ ಆಗ್ಬಿಟ್ಟೈತೆ. ಪೈಪ್ ಹಾಕಿ ಓಪನ್ ಮಾಡೋಣ. ಎಷ್ಟು ಟೈಟ್ ಐತಂದರೆ ಪೈಪ್ ರಿಂಚ್ಗೆ ಅಷ್ಟು ಪೈಪ್ ಹಾಕಿ ಇಬ್ಬರು ಇಳಿತಾ ಇದ್ವಿ. ಅಷ್ಟೊಂದು ಜಾಮ್ ಆಗ್ಬಿಡುತ್ತೆ. ಇದೇ ಥರ ಓಪನ್ ಮಾಡೋದು. ಫೈನಲಿ ನಟ್ ಲೂಸ್ ಆಗ್ತಿದ್ದು, ಫುಲ್ ಜಾಮ್ ಆಗ್ಬಿಟ್ಟಿತ್ತು. ನಟ್ಟು ಫುಲ್ ಜಾಮ್ ಆಯಿತು. ಯಾಕೆ ಜಾಮ್ ಆಯಿತು ಅಂದರೆ ಇಲ್ಲೊಂದು ಸೈಡಿಗೆ ಒಂದು ಲೈಟ್ ಸಣ್ಣ ಸ್ಕ್ರೂ ಇದೆ. ಈ ಸ್ಕ್ರೂ ಓಪನ್ ಆಗಿ ಥ್ರೆಡ್ಡಿಗೆ ಜಾಮ್ ಮಾಡಿಬಿಟ್ಟಿತ್ತು. ಈ ಸ್ಕ್ರೂ ನೋಡ್ತಿರಲ್ಲ, ಇದು ಈ ಸ್ಕ್ರೂ ಯಾಕೆ ಕೊಟ್ಟಿರ್ತಾರೆ ಅಂದರೆ ಇದ್ರ ಈ ಪಿನ್ನು ಲಾಕ್ ಆಗೋಕ್ಕೆ ಬಾಲ್ಸ್ ಇರ್ತಾವೆ ಒಳಗಡೆ. ಇದ್ರ ಒಳಗಡೆ ಈ ಪಿನ್ ಹಾಕಿ ಬಾಲ್ಸ್ ಲಾಕ್ ಆಗಬೇಕು ಅಂತ ಈ ಪಿನ್ ಕೊಟ್ಟಿರ್ತಾರೆ, ಸ್ಕ್ರೂ ಕೊಟ್ಟಿರ್ತಾರೆ. ಇದು ಸಣ್ಣ ಸ್ಕ್ರೂ ಏನಾಗ್ಬಿಟ್ಟಿದೆ, ಆಯಿಲ್ ಪ್ರೆಷರ್ ಲೂಸ್ ಆಗಿಬಿಟ್ಟಿದೆ. ಲೂಸ್ ಆಗಿ ಚಕ್ನಟ್ಟಿಗೆ ಟಚ್ ಆಗಿ ಥ್ರೆಡ್ ಎಲ್ಲ ಟೈಟ್ ಹಿಡಿದ್ಬಿಟ್ಟಿತ್ತು ಸ್ಕ್ರೂ. ಇದು ಆಮೇಲೆ ಈ ಸ್ಕ್ರೂ ಓಪನ್ ಮಾಡಿ ಥ್ರೆಡ್ ಲಾಕ್ ಗಮ್ ಹಾಕಿ ಟೈಟ್ ಮಾಡಬೇಕು. ಇದೇ ಥರ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಟೈಮ್ ನಾವು ಯಾವಾಗ ಸೀಲ್ ಹಾಕಿ ಚಕ್ನಟ್ ಬಿಚ್ಚಿದ್ರೆ ಮತ್ತೆ ಲೂಸ್ ಆದರೆ ಥ್ರೆಡ್ ಹೋಗುತ್ತೆ. ಥ್ರೆಡ್ ಇದು ಏರುತ್ತೋ ಇಲ್ಲೋ ಗೊತ್ತಿಲ್ಲ, ಅಂದರೆ ಇದನ್ನು ವರ್ಷಕ್ಕೆ ತೊಗೊಂಡು ಸ್ವಲ್ಪ ಥ್ರೆಡ್ ಕ್ಲೀನ್ ಮಾಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಇದು ಒಂದು ಓಪನ್ ಆಯಿತು. ಇದು ಫ್ರೀ ಇರುತ್ತೆ. ಇದು ಸೆಕೆಂಡ್ ನಟ್ಟು. ಸೀಲು ಪುಡಿ ಆಗ್ಬಿಟ್ಟೈತಿ ಹೊರಗಡೆ. ಸೀಲು పోయిందా ఇది? లోపలంతా ఫుల్ బ్రష్ అయిపోయింది సీల్. ఇది ಇದರಲ್ಲೇ ಆಯಿಲ್ ಸೀಲು, ಡಸ್ಟ್ ಸೀಲು, ಬಫರ್ ಸೀಲು ಅಷ್ಟು ಚೇಂಜ್ ಮಾಡೋಣ. ಆಮೇಲೆ ಇದೊಂದು ಪಿಸ್ಟನ್ ಮೇಲೆ ಸ್ಕ್ರ್ಯಾಚ್ ಆಗಿದೆ, ಕರೆಂಟ್ ಟಚ್ ಆಗಿ ಒಂದು ಸ್ಕ್ರ್ಯಾಚ್ ಇದೆ. ಫೈಲ್ ತೊಗೊಂಡ್ಬಂದಿದ್ದೀನಿ. ನೋಡ್ಬೋದು ಸ್ವಲ್ಪ ಫಿನಿಶಿಂಗ್ ಬಂದಿದೆ. ಫಿನಿಶಿಂಗ್ ಅಂದರೆ ಸ್ವಲ್ಪ ಗುಂಡಿ ಇದೆ, ಮೇಲೆಗಡೆ ಎದ್ದಿದ್ದೆಲ್ಲ ಮೈನಸ್ ಆಗಿದೆ ಸ್ಮೂತು. ಈಗ ಇದಕ್ಕೆ ಅಂತ ಮತ್ತೆ ಜಾಸ್ತಿ ಉಜ್ಜಿದ್ರೆ ಡೌನ್ ಆಗಿ ಮತ್ತೆ ಆಯಿಲ್ ಲೀಕೇಜ್ ಸ್ಟಾರ್ಟ್ ಆಗುತ್ತೆ. ಅರೆ ಮ್ಯಾಕ್ಸಿಮಮ್ ಆಗಿದೆ. ಈಗ ಫಿಟ್ ಮಾಡಿ ನೋಡೋಣ, ಮತ್ತೆ ಏನಾದ್ರು ಲೀಕೇಜ್ ಆಯಿತು ಅಂತ ರೆಡಿ ಮಾಡ್ತೀನಿ ಅಂತ. ಆಲ್ಮೋಸ್ಟ್ ಅಂತ ಆಗಿದೆ. ಈಗ ನೋಡ್ಬೋದು ನೀವು, ಮೊದಲು ಫುಲ್ ಎದ್ದಿತ್ತು. ಆ ಗಾಡಿ ಕೆಲಸ ಮಾಡ್ಬೇಕಾದ್ರೆ ಕರೆಂಟ್ ಏನಾದ್ರು ಟಚ್ ಆದರೆ ಇಮ್ಮಿಡಿಯೇಟ್ ಡೌನ್ ಮಾಡಿ ಅಲ್ಲಿಗೆ ನಿಲ್ಲಿಸಿ ಏನು ಮಾಡ್ಬೇಕಾಗುತ್ತೆ, ಎಮ್ರಿ ಪೇಪರ್ ಇಲ್ಲ ಫೈಲ್ ಅಂತ ಸಿಗುತ್ತೆ. ಒಂದು 100-120 ರೂಪಾಯಿ, 150 ರುಪೀಸ್ ಒಂದು ಫೈಲ್ ಸಿಗುತ್ತೆ. ಇಮಿಡಿಯೇಟ್ ನೀವು ಫೈಲ್ ಹುಚ್ಚಿಬಿಟ್ರೆ ನಿಮಗೆ ಸೀಲ್ ಹೋಗಲ್ಲ, ಪಿಸ್ಟನ್ ಡ್ಯಾಮೇಜ್ ಆಗಲ್ಲ. ಅಂದರೆ ಒಳಗಡೆ ಹಬ್ ಸೀಲ್ ಗ್ಲ್ಯಾಂಡ್ ಏನು ಡ್ಯಾಮೇಜ್ ಆಗಲ್ಲ. ನೀವು ಟಚ್ ಆದಮೇಲೆ ಅದೇ ಥರ ಒಳಗೆ ತಗೊಂಡ್ರೆ ಪಿಸ್ಟನ್ ಏನಾಗುತ್ತೆ, ಒಳಗಡೆ ಗ್ಲ್ಯಾಂಡ್ ಡ್ಯಾಮೇಜ್ ಆಗುತ್ತೆ, ಸೀಲ್ ಸೀಟಿಂಗ್ ಹೋಗ್ಬಿಡುತ್ತೆ. ಅದಕ್ಕೆ ಯಾರೇ ಆಗಲಿ ಆಪ್ರೇಟ್ರು ಕರೆಂಟ್ ಎಲ್ಲ ಟಚ್ ಆದರೆ ಗಾಬರಿ ಆಗಲಿಲ್ದಂಗೆ ಹಂಗೆ ನಿಲ್ಲಿಸಿ ಒಂದು 150 ರುಪೀಸ್ ಆಗುತ್ತೆ. ಫೈಲ್ ತಗೊಂಡೋಗಿ ಉಜ್ಬಿಟ್ರೆ ನಿಮಗೆ ಪ್ರಾಬ್ಲಮೇ ಸಾಲ್ವ್ ಆಗುತ್ತೆ, ಸೀಲ್ ಹೋಗಲ್ಲ, ಯಾವುದು ಕಂಪ್ಲೇಂಟ್ ಆಗಲ್ಲ. ನೋಡಿ ಸ್ಕ್ರೂ ಫುಲ್ ಫ್ರೀ ಆಗ್ಬಿಟ್ಟಿದೆ. ಈ ಸ್ಕ್ರೂ
ಸ್ಕ್ರೂ ಮಾಡಿರೋ ಕತೆಗೆ ಚೆಕ್ ನಟ್ಟು ಫುಲ್ ಜಾಮ್ ಆಗ್ಬಿಟ್ಟೈತೆ, ಅಂದರೆ ಲೂಸ್ ಆಗಿ ಚೆಕ್ ನಟ್ಟು ಬೋರಲ್ಲಿ ಇದು ಈ ಥರ ಟಚ್ ಆಗಿದೆ. ಇದು ಈ ಥರ ಟಚ್ ಆಗಿ ಫುಲ್ ಟೈಟ್ ಬಂದ್ಬಿಡ್ತು. ಇವಾಗ ಇದನ್ನು ಇದು ಫುಲ್ ಟೈಟ್ ಮಾಡಿದ್ರೆ ಈ ಪಿಶಿ ಇದು ಐತಲ್ಲ ಈ ಪಿನ್ನು ಇದು ಫ್ರೀ ಇರಬೇಕು. ಇದು ನಾವು ಫುಲ್ ಟೈಟ್ ಮಾಡಿದ್ರೆ ಈ ಪಿನ್ ಜಾಮ್ ಆಗುತ್ತೆ. ಅದಕ್ಕೆ ಏನು ಮಾಡ್ಬೇಕು ನಾವೀಗ ಥ್ರೆಡ್ ಲಾಕ್ ಹಾಕಬೇಕಾಗತ್ತೆ ಇದಕ್ಕೆ. ನಾನು ಫುಲ್ ಟೈಟ್ ಮಾಡ್ತೀನಿ, ಶೇಕ್ ಆಗಲ್ಲ. ನಾನು ಸ್ವಲ್ಪ ಲೂಸ್ ಮಾಡ್ತೀನಿ, ಶೇಕ್ ಆಗುತ್ತೆ. ಸ್ಕ್ರೂ ಟೈಟ್ ಮಾಡಿದ್ರೆ ಫುಲ್ ಜಾಮ್. ಇದು ಟೈಟ್ ಇರಬಾರ್ದು, ಲೂಸ್ ಇರಬೇಕು. ಈ ಎರಡು ಪಿನ್ ಹೋಗಿ ಟ್ಯೂಬಲ್ಲಿರೋ ಹೋಲಿಗೆ ಲಾಕ್ ಆಗುತ್ತೆ. ಇದು ಇಷ್ಟು ಮಾಡಿದ್ದೀವಿ. ಇವಾಗ ನೆಕ್ಸ್ಟು ಗಮ್ಮು ಹಾಕಿದ್ದೀನಿ, ಸ್ವಲ್ಪ ಡ್ರೈ ಆದಮೇಲೆ ಫಿಟ್ ಮಾಡೋಣ. ನೆಕ್ಸ್ಟು ಸೀಲ್ ಸೀಲ್ ಹಬ್ಬೆಲ್ಲ ಬಿಚ್ಚಿದ್ದೀನಿ, ಸೀಲ್ ಹಾಕೋಣ. ಇದು ಆಯಿಲ್ ಸೀಲ್ ಗ್ಲ್ಯಾಂಡ್. ಇದು ಇದರಲ್ಲಿ ಆಯಿಲ್ ಸೀಲ್ ಇರುತ್ತೆ. ಇದು ಆಯಿಲ್ ಸೀಲ್, ಇದು ಆಲ್ರೆಡಿ ಬ್ರಸ್ಟ್ ಆಗಿದೆ. ಇದು ಮೊದಲೇ ಲೀಕೇಜ್ ಇತ್ತು ಸ್ವಲ್ಪ ಅಂತರು. ಇವಾಗ ಅದು ಇಷ್ಟೇ ಡ್ಯಾಮೇಜ್ ಆಗಿ ಮೆಟಲ್ ಇದ್ದಾಗ ಈ ಪಾಯಿಂಟಲ್ಲಿ ಡ್ಯಾಮೇಜ್ ಮಾಡಿದೆ. ಪहले से लीकेज था ना ये? हाँ, पहले भी था। ಇವೆಲ್ಲ ಹಳೆವು ತೆಗೆದಿರೋದು. ಇದು ನೆಕ್ಸ್ಟು ಇದು ಈ ಸೀಲೆಲ್ಲ ಫಿಟ್ ಮಾಡಿಬಿಡೋಣ. ಇದೆಲ್ಲ ಸೀಲ್ ಹಳೇದಿದು ಕಟ್ಟಾಗಿರೋದು. ಇವಾಗ ನೆಕ್ಸ್ಟ್ ಈ ಸೀಲು
ಸೀಲ್ ಗ್ಲ್ಯಾಂಡಲ್ಲಿ ಸೀಲ್ ಎಲ್ಲ ಕುಂತಾಗಿದೆ. ಆಮೇಲೆ ಇದು ಪಿಸ್ಟನ್ ಸೀಲು ಎಲ್ಲ ಕೂರಿಸಿದ್ದೀನಿ. ತಗೊಂಡೋಗಿ ಪಿಸ್ಟನ್ ಫಿಟ್ ಮಾಡೋಣ. ಥ್ರೆಡ್ ಎಲ್ಲ ಸ್ವಲ್ಪ ಎಮರಿ ಮಾಡಿ ಮೈನಸ್ ಮಾಡಿದ್ದೀನಿ. ಯಾಕಂದರೆ ಫುಲ್ ಜಾಮ್ ಬಂತು ನಟ್ಟು. ಸ್ವಲ್ಪ ಗ್ರೀಸ್ ಹಚ್ಚಿ ಟೈಟ್ ಮಾಡಿದರೆ ಸ್ವಲ್ಪ ಫ್ರೀ ಹೋಗುತ್ತೆ, ಇಲ್ಲಾಂದರೆ ಥ್ರೆಡ್ ಹಿಡಿತದೆ. ಮತ್ತೇನು ಫ್ರೀ ಆಗಲ್ಲ, ಯಾಕಂದರೆ ಈ ವಾಷರ್ ಮತ್ತೆ ಲಾಕ್ ಮಾಡ್ತೀವಿ, ಫ್ರೀ ಆಗಲ್ಲ. ಎರಡು ಚೆಕ್ ನಟ್ ಟೈಟ್ ಮಾಡಿ ಆಮೇಲೆ ಇಲ್ಲಿ ವಾಷರ್ ಲಾಕ್ ಮಾಡಬೇಕು, ಇಲ್ಲಾಂದ್ರೆ ಮತ್ತೆ ಚೆಕ್ ನಟ್ ಲೂಸ್ ಆಗ್ಬಿಡುತ್ತೆ. ಇವಾಗ ಇದನ್ನು ಟ್ಯೂಬಿಗೆ ಫಿಟ್ ಮಾಡೋಣ. ಸೀಲ್ ಗ್ಲ್ಯಾಂಡ್ಗೆ ಈ ಥರ ಲಾಕ್ ವಾಷರ್ ಬರುತ್ತೆ. ವಾಷರ್ ಹೊಡೆದ್ರೆ ಲಾಕ್ ಆಗುತ್ತದೆ ರನ್ನಿಂಗಲ್ಲಿ, ಮತ್ತು ಲೂಸ್ ಆಗಲ್ಲ ಅದು. ನೆಕ್ಸ್ಟ್ ಪೈಪ್ ಪೈಪ್ ಟೈಟ್ ಕಟ್ತೀವಿ. ಹಾಂ, ಚೆಕ್ ಗ್ಲ್ಯಾಂಡ್ ಟೈಟ್ ಮಾಡಿ ಹೋಸ್ ಪೈಪ್ ಎರಡು ಫಿಟ್ ಮಾಡಿದ್ದೀವಿ. बड़े भाई स्टार्ट करके और स्टिक अंदर आगे पीछे करिए. ಆಯಿಲ್ ಲೀಕೇಜ್ ಇಲ್ಲ, ಪಿನ್ ಹಾಕಿ ಚೆಕ್ ಮಾಡೋಣ. ಆರಾಮ್ ಸಿಲಿಂಡ್ರು ಪಿನ್ ಎಲ್ಲ ಹಾಕಿದ್ವಿ. ಇವಾಗ ನೆಕ್ಸ್ಟ್ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಒಂದು 5-10 ನಿಮಿಷ ಏನಾರ ಲೀಕೇಜ್ ಆಗುತ್ತಾ ಅಂತ ನೋಡೋಣ.
ಗಾಡಿ ಒಂದು 5 ನಿಮಿಷ ಕೆಲಸ ಮಾಡ್ದು ಲೀಕೇಜ್ ಏನಾದ್ರು ಆಗುತ್ತಾ ಚೆಕ್ ಮಾಡೋಣ. फोन करिए, अंदर अंदर फोन करिए, देखिए डाउन करिए. लीकेज नहीं है भाई, लीकेज नहीं है. ओके, लीकेज ಇಲ್ಲ. ವರ್ಕ್ ಸಕ್ಸಸ್. JCB ಕಂಪನಿ JS81 ಈ ಹಿಟಾಚಿದು ಆರಾಮ್ ಸಿಲಿಂಡರ್ ಅಲ್ಲಿ ಹೈಡ್ರೋಲಿಕ್ ಆಯಿಲ್ ಲೀಕ್ ಆಗ್ತೈತೆ ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದು ಚೆಕ್ ಮಾಡಿದ್ರೆ ಪಿಸ್ಟನಿಗೆ ಕರೆಂಟ್ ಟಚ್ ಆಗಿ ಸ್ಪಾರ್ಕ್ ಆಗಿತ್ತು. ಆ ಸ್ಪಾರ್ಕ್ ಆಗಿದಾಗ ಏನಾಗಿದೆ, ಒಳಗಡೆ ಎಳ್ಕೊಂಡ್ರು ಸೀಲ್ ಕಟ್ ಆಗಿತ್ತು ಅದ್ರದ್ದು. ಹಾಗಾಗಿ ಅದು ಸಿಲಿಂಡರ್ ಓಪನ್ ಮಾಡಿ ಹೊಸ ಸೀಲ್ ಹಾಕಿ ಆಮೇಲೆ ಪಿಸ್ಟನಿಗೆ ಫೈಲ್ ತಗೊಂಡು ಉಜ್ಜಿ ಲೆವೆಲ್ ಮಾಡಿ ಫಿಟ್ ಮಾಡಿದ್ವಿ. ಫಿಟ್ ಮಾಡಿ ಒಂದು 5-10 ನಿಮಿಷ ಕೆಲಸ ಮಾಡಿ ನೋಡಿದ್ವಿ. ಮತ್ತು ಹೈಡ್ರೋಲಿಕ್ ಆಯಿಲ್ ಏನು ಲೀಕೇಜ್ ಆಗಲಿಲ್ಲ. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.